ಯಜಮಾನ್ರೆ, ಮಗಳು ಮದ್ವೆನ ಊರ್ ಜನ ಎಲ್ಲ ಬಾಯಿ ಮೇಲೆ ಬೆಳ್ಳಿಟ್ಕೋಬೇಕು ಹಾಗೆ ಮಾಡ್ತಾ ಇದ್ದೀರಾ. ಬಾಯಿ ಮೇಲಲ್ಲ, ಅದಕ್ಕೂ ಮೇಲೆ ಮೂಗಿನ ಮೇಲೆ ಇಟ್ಕೊಳಂಗ್ ಮಾಡವ್ರೆ. ಇಕ್ಕೆ ಹೇಗಂದ್ರೆ ಹೆಂಗೆ ಮಾದಪ್ಪಣ್ಣ? ಛತ್ರ ನೋಡಿದ್ರೆ ಏನಂತಾರ ಏನ? ದೇವಿ ಒಡವೆನೆ ನಿಮ್ಮನೆ ಭಂಡಾರದಾಗೆ ಐತೆ ಅಂದ್ಮ್ಯಾಗೆ ದೇವತೆ ತರ ಬೆಳೆಸಿರೋ ಮಗಳ ಮದ್ವೆನ ಜೋರಾಗಿ ಮಾಡಕ್ಕಿಲ್ವೇ? ಸುಮ್ಕೇನ ಮಾದಪ್ಪಣ್ಣ? ನಮ್ ದೊಡ್ಗಳು ಹೋದ್ರೆ ಆಕಾಶಕ್ಕೆ ಚಪ್ರ ಹಾಕ್ಸಿಲ್ಲ, ಭೂಮಿಗೆ ಮಂಟಪ ಕಟ್ಸಿಲ್ಲ, ಅದ್ಬಿಟ್ಟು ಎಲ್ಲ ಮಾಡವ್ರೆ. 10 ಕಟ್ಟೋ ಕಡೆ ಒಂದು ಮುತ್ತು ಕಟ್ಟು ಅಂತಾರೆ. ನಮ್ಮನೆ ಮೊದಲನೇ ಮದುವೆ ಭರ್ಜರಿಯಾಗಿ ಮಾಡದೇ ಇರೋಕ್ಕಾಗತ್ತಾ? ಮಾದಪ್ಪಣ್ಣ, ಊರಿನವ್ರಿಗೆಲ್ಲ ಅಂತ ಬಸ್ ಮಾಡಿಸಿದ್ದೀನಿ. ನೋಡ್ರಪ್ಪ, ಊರಿನಲ್ಲಿ ಯಾರು 2 ದಿವಸ ಒಲೆ ಹಚ್ಚೋ ಹಾಗಿಲ್ಲ. ಊಟ ತಿಂಡಿ ಎಲ್ಲ ಇಲ್ಲಯ್ಯ. ಇಡೀ ಊರ್ಗೂರೇ ಛತ್ರದಾಗೆ ಗಲ್ ಗಲ್ ಅಂತ ಓಡಾಡ್ತಿರ್ಬೇಕು. ಮಾದಪ್ಪಣ್ಣ, ನೀನೇ ಜವಾಬ್ದಾರಿ ತಗೊಂಡು ಊರಿನವ್ರನ್ನೆಲ್ಲ ಹೊರಡಿಸ್ಬೇಕು. ಆಯ್ತು ಯಜಮಾನ್ರೆ, ನೀವು ಮುಂದೆ ನಡ್ರಿ, ನಾ ಕರ್ಕ ಬರ್ತೀನಿ. ಅಂದಂಗೆ ಈ ಶಿವು ಎಲ್ಲಿ? ಮಾದಪ್ಪಣ್ಣ, ಶಿವನು ಅವ್ರ ತಂಗಿರು ಛತ್ರದಾಗ ಮುಂದಕ್ಕೆ ಹೋಗೋರೆ ನಮ್ನೆಲ್ಲ ಎದುರುಗೊಳ್ಳಕ್ಕೆ. ನಡೀರಿ, ಎಲ್ಲ ಬನ್ನಿ. ರೈಟ್. ಐಭೋಗ ಅಂದ್ರೆ ಇದೆ, ಇದನ್ನ ನಾವು ಕನ್ಸಲ್ ಕಾಣ್ತಿದ್ವಿ ಅಷ್ಟೇಯ. ಅಪ್ಪಯ್ಯ, ನಂದು ಶಿವಮೋಹನ್ ಮದ್ವೆನ ಇದಕ್ಕಿಂತ 10ರಷ್ಟು ಹೆಚ್ಚಾಗಿ ಮಾಡ್ಬೇಕು. ಬೇಕಾದ್ರೆ 5 ಎಕರೆ ಆಸ್ತಿ ಮಾರಿದ್ರೂ ಪರವಾಗಿಲ್ಲ. 5 ಎಕರೆನ ಗೊತ್ತದ ಮಗಳೇ, ದುಡ್ಡೇ ಇಲ್ದಂಗೆ ಫ್ರೀ ಆಗಿ ಮದುವೆ ಹೆಂಗಾಗೋದು ಅಂತ ಒಂದು ಐಡಿಯಾ ಕೊಡ್ಲಾ? ಪಿಕ್ಚರ್ ಅಲ್ಲಿ ನೋಡಿದ್ವೇನೋ ನಾವು. ಅವೋ ಇದೆಲ್ಲ ಯಾವ ಲೆಕ್ಕ? ಜುಜುಬಿ. ನಾನೊಂದ್ಸಲ ಜಿಮ್ ಓಪನ್ ಮಾಡಿದ್ಮೇಲೆ ನೋಡ್ತಾ ಇರೋ, ಇದ್ರಕ್ಕಿಂತ ಅಪ್ಪನಂಗ್ ಮದುವೆ ಆಯ್ತೀನಿ. ನೀನು ಒಬ್ಳು ತಂಗಿದ್ದಾಳೆ, ಅವಳು ಮದುವೆ ಮಾಡಿಸ್ತೀನಿ ಅನ್ನೋದು ಬಿಟ್ಟು ಜೂಮ್ ಓಪನ್ ಮಾಡ್ತೀನಿ ಆಮೇಲೆ ಮದುವೆ ಆಯ್ತಾನಂತೆ. ನಡಿಲ್ಲ ಅವಳಿಗೆ. ಅಪ್ಪ, ನಂಗೆ ಇಷ್ಟ ಬೇಗ ಮದ್ವೆ ಬೇಡ. ಓ, ನಿನ್ ಮದ್ವೆ ಮಾಡ್ಸಕ್ಕೆ ನಿಮ್ಮ ಅಪ್ಪ ನಿಂತ್ಬಿಟ್ಟವ್ರೆ ಅಂತಿದ್ಯಾ? ನಡಿ. ದಣಿಗಳೇ, ಊರ್ನಾಗ ಇದ್ದವ್ರನ್ನೆಲ್ಲ ಬುಡ್ದಂಗೆ ಬಸ್ ಹಾಕಿ ಕರ್ಕೊಂಬಂದ್ಬಿಟ್ಟಿವ್ನಿ. ಉಳಿದವ್ರು ಅವ್ರ ಸ್ವಂತ ಗಾಡಿನಾಗೆ ಬೋತಾವ್ರೆ. ಬನ್ನಿ ಬನ್ನಿ, ಮಾರಿಗುಡಿ ಜನತೆ ಈ ಬಡವನ ಮನೆ ಮದುವೆಗೆ ಬರಬೇಕು. ಎಲ್ಲಾದ್ರೂ ಉಂಟಾ ಯಜಮಾನ್ರೆ? ನೀವು ಮಾಡ್ತಾ ಇರೋ ಖರ್ಚಲ್ಲಿ ಒಂದು 10 ಬಡ ಹೆಣ್ಮಕ್ಳು ಮದುವೆ ಮಾಡ್ಬೋದಿತ್ತು, ಇಲ್ಲ ಸಾಮೂಹಿಕ ವಿವಾಹನೇ ಮಾಡ್ಬೋದಿತ್ತು. ಅಷ್ಟು ಖರ್ಚು ಮಾಡಿಸ್ತಾ ಇದ್ದೀರಾ. ಏನೋ ಭಗವಂತ ಕೊಟ್ಟಿದ್ದಾನೆ, ಮಾಡ್ತಿದ್ದೀನಿ. ಬನ್ನಿ ಒಳಗೆ, ಸಂಕೋಚ ಪಟ್ಕೋಬಿಡಿ ಯಾವುದಕ್ಕೂ. ಛತ್ರಿ ಇವು ಎಲ್ಲೋ? ಶಿವ ಮಾವ, ನೀನು ಗಂಡಿನ ಕಡೆಯವ್ರು ಬಂದ್ಬಿಡ್ತಾರೆ. ಬೇರೆಯವ್ರಿಗೆ ಜವಾಬ್ದಾರಿ ವಹಿಸೋದಕ್ಕೆ ನನಗೆ ಇಷ್ಟ ಇಲ್ಲ. ನೀನಾದರೆ ಕೊಟ್ಟ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತೀಯ. ಅವ್ರನ್ನ ಮರ್ಯಾದೆಯಿಂದ ನೋಡ್ಕೋಬೇಕು, ಯಾವುದಕ್ಕೂ ಕಡಿಮೆ ಆಗಬಾರ್ದು. ಸರಿ ಕಣ್ಮ. ಅಪ್ಪ, ಅಣ್ಣ, ಏನಣ್ಣ ನೀನು ತಂಗಿ ಮಗಳ ಮದುವೆಗೆ ಒಳ್ಳೆ ನೆಂಟರು ಬಂದಂಗೆ ಬರ್ತಿದ್ಯಾ? ಬಾರಣ್ಣ, ಬಾ. ಪರಶು, ಎಲ್ಲೋ ಇನ್ನು ಗಂಡಿನ ಕಡೆಯವ್ರು ಬರಲೇ ಇಲ್ಲ. ನಮ್ಮ ಕಡೆಯವರೆಲ್ಲ ಕಾಯ್ತಾ ಇದ್ದಾರೆ. ಇನ್ನೇನು ಬರ್ತಾರಂತೆಪ್ಪಯ್ಯ? ಛತ್ರಿ, ಶಿವ, ವೀರ್ನ ಆರತಿ ಮಾಡೋರು ಕರ್ಕೊಂಬಂದ್ಬಿಡಪ್ಪ. ಆರ್ತಿಗೆ ಇಟ್ಟೊತ್ತಾದ್ರೆ ದಾರಿಯಾಗಿನ್ ಹೆಂಗ್ ಮಾಡ್ತಾರೋ ಅದೇ ಅವರೇ ಬಲ್ಲ. ಕ್ಷಮಿಸ್ಬಿಡಿ ಮಾ. ಸರಿ, ಮಾತಿಗೆ ಗಿಂಜಬೇಡಿ. ಎಷ್ಟೆಲ್ಲ ಮೆರದ್ಲ ಬಡ್ಡಿ ಐದ. ಇವಾಗ ನೋಡು, ನನ್ನ ಕಾಲ್ ತೊಳೆದು ಕನ್ಯಾದಾನ ಮಾಡ್ಕೋತಾವ್ರೆ. ಇದು ನನ್ನ ತಾಕತ್ತು. ಬಾವಾ, ನಿಂಗೆ ಲೈಟೇ ಬೇಡ. ಯಾಕ್ಲ ಪರ್ಸು? ಮದ್ವೆ ಗಂಡನ ಕಳೆ ಒಳ್ಳೆ ಬೆಳೆದಿಂಗ್ಳು ಹೊಡೆದಂಗೆ ಹೊಳಿತೈತಲ್ಲ ಬಾವಾ. ಅವ್ರು ಬರ್ಲಿಲ್ವಾ? ಅವರು ಅಂದ್ರೆ ಯಾರು ಹೇಳಿ? ಅದೇ ಚಿಕ್ಕಮ್ಮನವರು, ಚಿಕ್ಕ ಯಜಮಾನ್ರು. ಅವತ್ತು ಜಾತ್ರೆಯಲ್ಲಿ ಪೂಜೆ ಮಾಡಿಸಿದ್ರಲ್ಲ.
ಅವರು ಬಿಸ್ನೆಸ್ ಟ್ರಿಪ್ ಮ್ಯಾಕೆ ಸಿಂಗಾಪುರ್ಗೆ ಹೋಗೋರೆ, ಅದಕ್ಕೆ ಬರೋಕ್ಕಾಗಿಲ್ಲ. ಸಾರಿ ಆರತಿ ಮಾಡಿ ಮುಗಿಸಿ ಗಡ್ಡಿನ ಕಡೆಯವ್ರನ್ನ ಏಟೋತ್ವರೆಗೆ ನಿಲ್ಲಿಸ್ತೀರಾ? ಆಯ್ತಮ್ಮ ಅಕ್ಕ. ಆ ನಮ್ಮ ಕಡೆ ಮೊದ್ಲು ಗಂಡಿನ ಕಾಲು ತೊಳಿಯಕ್ಕೆ ನೀರು ಕೊಡ್ತಾರೆ, ಆಮ್ಯಾಕ ಆರ್ತಿ. ಇದೆಲ್ಲ ನಿಮ್ಮಲ್ಲಿ ಇಲ್ವಾ? ಅಥವಾ ಗಂಡಿನ ಕಾಲಿಗೆ ನೀರು ಕೊಡಬಾರ್ದು ಅಂತ ಅಹಂಕಾರನ? ಎಲ್ಲಾದರೂ ಉಂಟೆ ಅಮ್ಮ. ಶಿವು ನೋಡ್ತಾ ನಿಂತಿದೆಯಲ್ಲೋ, ಟವಲ್ ನೀರು ತೊಗೊಂಬ. ತೆಪ್ಪಾಯ್ತಮ್ಮ, ಈಗ ತತ್ತೀನಿ. ಗೌಡ್ರೆ, ಬಸಿ ಕಾಲ್ ಚಾಚಿ. ತಕೊಳ್ಳಿ. ಶಿವು, ನನಗೆ ಬಗ್ಗಕ್ಕಾಗಕ್ಕಿಲ್ಲ. ಬಸಿ ನೀನೇ ಒರೆಸ್ಬಿಡು.